ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡೋದು CS ಎಕ್ಸಿಕ್ಯೂಟಿವ್ ಆದವರಿಗೆ ಒಂದು ಪ್ರೋಗ್ರಾಮ್ ಇದೆ, ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, EDP ಅಂತ ಹೇಳ್ತೀವಿ. ಅದು ಎಕ್ಸಾಮ್ ಆದಮೇಲೆ ಮಾತ್ರ, ಅದು ICS ರಿಲೀಸ್ ಮಾಡಿದ ಪ್ರೋಗ್ರಾಮ್. ಅದು ಲಾಂಚ್ ಆಗಿದ್ದು 3 years 4 years ಮಾತ್ರ ಆಗಿದೆ. ನಾವು 21 ಮಂತ್ಸಿನ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬರೋದಕ್ಕಿಂತ ಮುಂಚೆ ನಾವು ಅದನ್ನು ಅಟೆಂಡ್ ಮಾಡಬೇಕು. ಅದು ಯಾವ ಥರ ನಾವು ರಿಜಿಸ್ಟರ್ ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ಥರ ಅಟೆಂಡ್ ಮಾಡಬೇಕು, ಅದರ ಪ್ರೊಸೆಸ್, ಫೀಸ್ ಎಷ್ಟು, ಎಲ್ಲ ವಿಷಯಗಳನ್ನು ನಾವು ನೋಡುವ ಹೊಸ ಒಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ವಿಲ್ ಗೋ ಟು ದ ವಿಡಿಯೋ. ಫಸ್ಟ್ ಆಫ್ ಆಲ್, EDP ಅಂದರೆ ಏನು? EDP ಫುಲ್ ಫಾರ್ಮ್ ಅಂತ ಹೇಳೋದು ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇಟ್ ಮೀನ್ಸ್ ಎಕ್ಸಿಕ್ಯೂಟಿವ್ನ ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಎಕ್ಸಾಮಿನೇಷನ್, ಈವನ್ ಅಂದರೆ ಓಲ್ಡ್ ಸಿಲೆಬಸ್ ಅಥವಾ ನ್ಯೂ ಸಿಲೆಬಸ್ಸಿಗೆ ಕಂಪ್ಲೀಟ್ ಆದವರಿಗೆ ಮಾತ್ರ ಬರೀಬೇಕಾದ ಒಂದು ಪ್ರೋಗ್ರಾಮ್. 2 ಪ್ರೋಗ್ರಾಮ್ ಇದೆ. ಒಂದು EDP ಇದೆ. EDP ಅಂತ ಹೇಳಿದರೆ ಎಲೆಕ್ಟ್ರಾನಿಕಲ್ EDP, ನೀವು ಲ್ಯಾಪ್ಟಾಪಲ್ಲಿ ಮೊಬೈಲ್ ಅಟೆಂಡ್ ಮಾಡುವ EDP ಪ್ರೋಗ್ರಾಮ್, ಜಸ್ಟ್ ರೆಕಾರ್ಡ್ ಕ್ಲಾಸಸ್ ಮಾತ್ರನೇ. ಮತ್ತೊಂದು ಕ್ಲಾಸ್ ರೂಮ್ ಮೋಡ್ ಇದೆ. ಕ್ಲಾಸ್ ರೂಮ್ ಮೋಡ್ ಅಂತ ಹೇಳಿದರೆ ನೀವು ಕ್ಲಾಸ್ ರೂಮ್ ಡೈರೆಕ್ಟ್ ಆಗಿ ಹೋಗಬೇಕು. 2 ಕೂಡ 15 ಡೇಸ್ ಕಂಟಿನ್ಯೂಸ್ ಮಾಡಬೇಕಂತಿಲ್ಲ. ಇದು ಕಂಟಿನ್ಯೂ ಮಾಡಿ ಆದಮೇಲೆ ಮತ್ತೆ ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಒನ್ಸ್ ಯು ಹ್ಯಾವ್ ಡನ್, ಇಟ್ ಈಸ್ ಡನ್. ಓಕೆ, ಈಗ ನಾವು ಸ್ವಲ್ಪ EDP ಬಗ್ಗೆ ಮಾತಾಡೋದಾದರೆ ನಿಮಗೆ 2000 rupees ಫೀಸ್ ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಸ್ಟಿಮ್ಯುಲೇಟ್, ನಾನು ಲಾಸ್ಟ್ ತೋರಿಸ್ತೀನಿ ಸ್ಟಿಮ್ಯುಲೇಟ್ ಪೋರ್ಟಲ್ ಯಾವುದು ಅಂತೇಳಿ. ಸ್ಟಿಮ್ಯುಲೇಟ್ ಪೋರ್ಟಲ್ ಇದೆ, ಸೇಮ್ ಆಸ್ ನಿಮ್ಮದು ಯೂಸರ್ ID ಪಾಸ್ವರ್ಡ್ ಇಟ್ಟು ನೀವು ಲಾಗಿನ್ ಮಾಡಬೇಕು. ಅಲ್ಲಿ ಹೋಗಿ ನೀವು ಟ್ರೈನಿಂಗ್ ಅಪ್ಲೈ ಮಾಡಬೇಕು. ಓಕೆ, ಅಲ್ಲಿ ಅಪ್ಲೈ ಮಾಡೋದು ಯಾವ ಥರ ತೋರಿಸ್ಕೊಡ್ತೀನಿ. ಅಲ್ಲಿ ಅಪ್ಲೈ ಮಾಡಿದ ನಂತರ ನಿಮಗೆ ವಿತಿನ್ 7 days ಅವರು ಏನು ಕೊಡ್ತಾರೆ, ಫುಲ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ನಿಮ್ಮದು ಲರ್ನಿಂಗ್ ಪೋರ್ಟಲ್ ಇದೆಯಲ್ಲ, ಲರ್ನಿಂಗ್ ಪೋರ್ಟಲಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ. ಓಕೆ, ಅಲ್ಲಿ ಡಿಸ್ಪ್ಲೇ ಆದ ನಂತರ ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳೋದಾದರೆ ಡೈರೆಕ್ಟಾಗಿ ನೋಡುವ, ಇಲ್ಲಿ ನೋಡುವ. ಓಕೆ, ನೀವು ಅಪ್ಲೈ ಮಾಡಿದ್ದೀರಿ, ಅದಕ್ಕೆ ಸ್ವಲ್ಪ ನೆಟ್ವರ್ಕ್ ಸ್ಪೀಡ್ ಎಲ್ಲ ಹೇಳಿದ್ದಾರೆ. ಸೊ ಅದನ್ನು ನೀವು ನೋಡಿಕೊಂಡ್ರೆ ಸಾಕು. ನೀವು ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ಕೋರ್ಸಸ್ ಸೆಷನ್ಸ್ ಬರುತ್ತೆ. ಕೋರ್ಸಸ್ ಅಲ್ಲಿ ಒಂದಲ್ಲಿ ನೀವು ಏನು ಮಾಡಬೇಕು, ಅಲ್ಲಿ ಹೋದ್ಮೇಲೆ ನೀವು ದಿಸ್ ಒನ್ ನಿಮಗೆ ಡೇ 1 ಡೇ 2 ಅಂತ 15 days ಇದೆ. ಅದು ಲಾಗ್ ಆಗಿರುತ್ತೆ. ನೀವು ಡೇ 1 ಕಂಪ್ಲೀಟ್ ಮಾಡಿದ ನಂತರ ನೀವು ಡೇ 2 ಮಾಡಬೇಕು. ನಿಮಗೆ 90 days ಟೈಮ್ ಸಿಗುತ್ತೆ. 90 days ಟೈಮ್ ನಿಮಗೆ ಸಿಗುತ್ತೆ ಒನ್ಸ್ ಯು ರಿಜಿಸ್ಟರ್ಡ್ ಕಂಪ್ಲೀಟ್ ಮಾಡಲಿಕ್ಕೆ. ಇಲ್ಲಾಂದರೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಓಕೆ, ಖಂಡಿತ ಅದು ನೆನ್ಪಿಟ್ಕೊಳ್ಳಿ. ರೆಕಾರ್ಡೆಡ್ ಕ್ಲಾಸಸ್ ಲೈವ್ ಕ್ಲಾಸಸ್ ಇರಲ್ಲ. ನೆಕ್ಸ್ಟ್ ಇಲ್ಲಿ ಈ ಥರದ್ದು ಆಪ್ಷನ್ ಬರುತ್ತೆ. ನೀವು ಇಲ್ಲಿ ಲಾಂಚ್ ಕೊಡಬೇಕು. ಲಾಂಚ್ ಕೊಟ್ಟಾದಮೇಲೆ ಇದು 100% ಕಂಪ್ಲೀಟ್. ಈಗ ಡೇ 1 ಆಗುವಾಗ 1% ತೋರಿಸ್ತಾರೆ, ಡೇ 2%, ಈ ಥರ ನೀವು ಪರ್ಸೆಂಟೇಜ್ ತೋರಿಸ್ತಾನೇ ಹೋಗ್ತಾರೆ. ಅದಾದಮೇಲೆ ನೀವೇನು ಮಾಡಬೇಕು, ನನ್ನ ಕೋರ್ಸ್ ಕಂಪ್ಲೀಟ್ ಆಯಿತು ಅಂತೇಳಿ ನೀವು ಮಾರ್ಕ್ ಮಾಡಬೇಕು. ಏನೂ ಪೆಂಡಿಂಗ್ ಇಲ್ಲ, ಅಸೈನ್ಮೆಂಟ್ ಏನಿಲ್ಲ. ಜಸ್ಟ್ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮದು ಪ್ರೊಸೆಸ್ ಮೈ ರಿಸಲ್ಟ್, ನಾನು ಅಟೆಂಡ್ ಮಾಡಿದ್ದೇನೆ, ರಿಸಲ್ಟ್ ಕೊಡಿಸಿ ಅಂತ ಹೇಳಬೇಕು. ಲಾಸ್ಟ್ ಸರ್ಟಿಫಿಕೇಟ್ ವ್ಯೂ ಮಾಡಿ ಆದಮೇಲೆ ಒಂದು ಡೌನ್ಲೋಡ್ ಆಪ್ಷನ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡಬೇಕು. ಯಾಕಂತ ಹೇಳಿದರೆ ನಮ್ಮದು ICS ಸ್ಟಿಮ್ಯುಲೇಟ್ ಪೋರ್ಟಲ್ ಇದೆ, ಅಲ್ಲಿ ನಾವು ಅಪ್ಲೈ ಮಾಡಬೇಕು. ಇಷ್ಟೇ ರೆಕಾರ್ಡೆಡ್ ಕ್ಲಾಸಸ್ ಬಗ್ಗೆ. ಸರ್, ನಾವು ರೆಕಾರ್ಡೆಡ್ ಕ್ಲಾಸಸ್ ಇದೆಯಲ್ಲ, ನಾವು ಅದು ಮುಂದೆ ಇಟ್ಕೊಂಡು ಕೇಳ್ತಾನೆ ಇರಬೇಕಾ ಅಥವಾ ಎಲ್ಲಾದ್ರೂ ಇಟ್ಟು ಹೋಗ್ಬೋದಾ? ನಾರ್ಮಲಿ ಇದೊಂದು ಕೋರ್ಸ್, ಸೊ ಯು ಹ್ಯಾವ್ ಟು ಲುಕ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಲಿಸನ್. ಒಂದು ವೇಳೆ ನಿಮಗೆ ಆಗಿಲ್ಲ ಅಂತ ಹೇಳಿದರೆ ಮ್ಯಾಕ್ಸಿಮಮ್ 2x ಸ್ಪೀಡ್ ತನಕ ಇದೆ, ಇಟ್ಟು ಎಲ್ಲ ಹೋಗ್ಲಿಕ್ಕೆ ಆಗಲ್ಲ. ಅಟ್ಲೀಸ್ಟ್ ಒಂದು 30 minutes ಬ್ರೇಕಲ್ಲಿ ನೀವು ಬಂದು ನೋಡಬೇಕು. ಯಾಕಂತ ಹೇಳಿದರೆ ನೀವು ತುಂಬ ಹೊತ್ತು ಸ್ಕ್ರೀನ್ ಮುಂದೆ ಇಲ್ಲ ಅಂತ ಹೇಳಿದರೆ, ಯಾವುದೇ ಆ್ಯಕ್ಟಿವಿಟಿ ಇಲ್ಲ ಅಂತ ಹೇಳಿದ್ರೆ ಪಾಪಪ್ ಬರುತ್ತೆ, ನಿಮ್ಮದು ಸ್ಕ್ರೀನ್ ಟೈಮ್ ಔಟ್ ಆಗುತ್ತೆ. 2 to 3 hours 2 to 3 hours ಮ್ಯಾಕ್ಸಿಮಮ್ ಟೈಮ್. ಈಗ 3 hours ಇದ್ದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ 2 hours 45 minutes ಆಗುವಾಗ ಪಾಪಪ್ ಕೊಡ್ತಾರೆ, ನಿಮ್ಮದು ಸ್ಕ್ರೀನ್ ಟೈಮ್ ಔಟ್ ಆಗಿರುತ್ತೆ. ಆ ಒಂದು ಸ್ಕ್ರೀನ್ ಒಳಗಡೆ ಓಕೆ ಅಂತ ಪ್ರೆಸ್ ಮಾಡಿಲ್ಲ ಅಂತ ಹೇಳಿದರೆ ನೀವು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಅಂತ ಹೇಳಿದರೆ ಆ ವಿಡಿಯೋನ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಫುಲ್ ಡೇ 1 ಸ್ಟಾರ್ಟ್ ಮಾಡ್ಬೇಕಂತಿಲ್ಲ. ಆ ಒಂದು ಈಗ ಡೇ 3ಗೆ 2-3 ವೀಡಿಯೋಸ್ ಇರುತ್ತೆ. ಡೇ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಈಗ ಪಾರ್ಟ್ 1 ನೀವು ಕಂಪ್ಲೀಟ್ ಮಾಡಿದ್ರೆ ಪಾರ್ಟ್ 2 ಟೈಮ್ ಔಟ್ ಆದರೆ ಪಾರ್ಟ್ 2 ಮಾತ್ರ ಮಾಡಿ ಸಾಕು. ಕಂಪ್ಲೀಟ್ ಮಾರ್ಕ್ ಆಸ್ ಕಂಪ್ಲೀಟ್, ಆಟೋಮೆಟಿಕ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದರೂ ಮತ್ತೆ ನೀವು ಮಾಡಬೇಕಂತಿಲ್ಲ. ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಬೇಕು. ಯಾಕಂತ ಹೇಳಿದರೆ ನಮ್ಮದು 15 days ಕ್ಲಾಸ್ ರೂಮ್ ನೋಡಲಿಕ್ಕೆ ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಇನ್ನು 15 days ಕ್ಲಾಸ್ ರೂಮ್ ಮೋಡಲ್ಲಿ ನಿಮಗೆ ಫೀಸ್ ಆ್ಯಾವರೇಜ್ 7000 rupees ಬರುತ್ತೆ. ನಿಮಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಅಷ್ಟೆಲ್ಲ ನಿಮಗೆ 3 ಹೊತ್ತು ಊಟ ಅದೇನು ಸಿಗಲ್ಲ, ಅಥವಾ ಫೀಸ್ ಇದೆ, ಚಾರ್ಜಸ್ ಇದೆ. ಮತ್ತು ನೀವು ಎಲ್ಲಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಅದು ನಾವು ಅಪ್ಲೈ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀವಿ. ಬ್ಯಾಂಗ್ಳೂರು ಹೋಗ್ಬೋದು, ನಿಮಗೆ ಮುಂಬೈ ಹೋಗ್ಬೋದು, ನಿಮಗೆ ನೋಯ್ಡಾದಲ್ಲಿ ಹೋಗ್ಬೋದು, ನಿಮಗೆ ಕೇರಳದಲ್ಲಿ ಹೋಗ್ಬೋದು, ಎಲ್ಲಿ ಬೇಕಾದರೂ ನಿಮಗೆ ಹೋಗ್ಬೋದು. ಅಕೊಮಡೇಷನ್ ನೀವೇ ನೋಡ್ಕೋಬೇಕು, ಫುಡ್ ನೀವು ನೋಡ್ಕೋಬೇಕು. ಸ್ನ್ಯಾಕ್ಸ್ ಸಣ್ಣ ರೀತಿಯಲ್ಲಿ ಕೊಡ್ತಾರೆ. ಆ್ಯಕ್ಟಿವಿಟೀಸ್
ಮತ್ತು ಸ್ವಲ್ಪ ಕ್ಲಾಸಸ್ ಎಲ್ಲ ಕೊಡ್ತಾರೆ, ಟೆಕ್ನಾಲಜಿಕಲ್ ರೀತಿಯ ಸ್ವಲ್ಪ ಟ್ರೈನಿಂಗ್ಸ್ ಎಲ್ಲ ಕೊಡ್ತಾರೆ. CS ಪ್ರೊಫೆಷನಲ್ ಯಾವ ಟ್ರೈನಿಂಗ್ ಅಟೆಂಡ್ ಮಾಡಬೇಕು ಅದೆಲ್ಲ ನಿಮಗೆ ಹೇಳ್ತಾರೆ. ಈಗ ನೀವು 21 ಮಂತ್ಸಿನ ಟ್ರೈನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಎರಡು ಕಂಪ್ಲೀಟ್ ಮಾಡಬೇಕು. ಆನ್ಲೈನಲ್ಲೂ ಕಂಪ್ಲೀಟ್ ಮಾಡಬೇಕು, ಕ್ಲಾಸ್ ರೂಮ್ ಮಾಡಲು ಕಂಪ್ಲೀಟ್ ಮಾಡಬೇಕು. ಆದರೆ ಪ್ರೊಫೆಷನಲ್ ಎಕ್ಸಾಮಿನೇಷನ್ ಬರೀಲಿಕ್ಕೆ ನಿಮಗಿದು ಬೇಡ. ಪ್ರೊಫೆಷನಲ್ ಎಕ್ಸಾಮಿನೇಷನ್ ಬರೀಲಿಕ್ಕೆ ಡೈರೆಕ್ಟ್ ಎಕ್ಸಿಕ್ಯೂಟಿವ್ ಪಾಸ್ ಸರ್ಟಿಫಿಕೇಟ್ ಮಾತ್ರ ಸಾಕು. ನೀವು ಯಾಕೆ ಫಾರ್ ಎಕ್ಸಾಂಪಲ್ ನೀವು ಪ್ರೊಫೆಷನಲ್ ಪಾಸ್ ಆದ ನಂತರ ನೀವಿನ್ನು ಈ ಒಂದು 21 ಮಂತ್ಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡೋದಾದರೆ ಪ್ರೊಫೆಷನಲ್ ಎಕ್ಸಾಮಿನೇಷನ್ ಆದಮೇಲೆ 15 ಡೇಸ್ ಆನ್ಲೈನ್ ಮೋಡಿ ಆಗಿ ಮತ್ತೆ ನೀವು 15 ಡೇಸ್ ಕ್ಲಾಸ್ ರೂಮ್ ಮೋಡ್ ಆದಮೇಲೆ ಮತ್ತೆ ನೀವು 21 ಮಂತ್ಸ್ ಟ್ರೈನಿಂಗ್ ಮಾಡುವುದು ನಿಮ್ಮ ಇಷ್ಟ. ಯಾವುದೇ ರೀತಿ ನಿಮಗೆ ಬೇಕಾದರೂ ಮಾಡ್ಬೋದು, ಅದಕ್ಕೆ ಇಲ್ಲಿ ಟೆನ್ಷನ್ ಇಲ್ಲ. ಏನೊಂದು ವೆಬ್ಸೈಟ್ ಅಂತ ತೋರಿಸ್ಕೊಡ್ತೀನಿ ಎಲ್ಲಿ ನೀವು ಹೋಗಿ ಅಪ್ಲೈ ಮಾಡಬೇಕು ಅಂತ. ಇದು ICSEನ ಸ್ಟಿಮ್ಯುಲೇಟ್ ಪೋರ್ಟಲ್. ಈ ಸ್ಟಿಮ್ಯುಲೇಟ್ ಪೋರ್ಟಲ್ನಲ್ಲಿ ಇಲ್ಲಿ ಹೋಗುವಾಗ ನಿಮಗೆ ಶಾರ್ಟ್ ಟರ್ಮ್ ಟ್ರೈನಿಂಗ್ ಅಂತ ಬರುತ್ತೆ, ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಅದಕ್ಕೋಸ್ಕರ ಡೀಟೇಲ್ಸ್ ತೋರಿಸ್ತಾ ಇಲ್ಲ. ಶಾರ್ಟ್ ಟರ್ಮ್ ಟ್ರೈನಿಂಗ್ ಅಂತ ಇದೆ, ಅಪ್ಲೈ ಫಾರ್ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಎಲ್ಲ ಆದಮೇಲೆ ನಿಮಗೆ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ನಾನು ಜಸ್ಟ್ ಒಂದು ನಾವು ಯಾಕಂದರೆ ರೆಕಾರ್ಡೆಡ್ ಕ್ಲಾಸಸ್ ಡೀಟೇಲ್ಸ್ ನಾವು ತೋರಿಸಿಕೊಟ್ಟಿದ್ದೀವಿ. ಇಲ್ಲಿ ನಾವು ಜಸ್ಟ್ ಕ್ಲಾಸ್ ರೂಮ್ ಮೋಡ್ ಯಾವ ಥರ ಅಪ್ಲೈ ಮಾಡಬೇಕು ಅಂತ, ಇಲ್ಲಿ ನಿಮಗೆ ಯಾವ ಜಾಗ ಬೇಕಾ ಸೆಲೆಕ್ಟ್ ಮಾಡ್ಬೋದು, ಯಾವ ಡೇಟ್ ಬೇಕಾ ಸೆಲೆಕ್ಟ್ ಮಾಡ್ಬೋದು. ಫೀಸ್ ಇಲ್ಲಿ ಕೊಟ್ಟಿದ್ದಾರೆ. ಈಗ ಇಲ್ಲಿ ನಿಯರೆಸ್ಟ್ ಆಗಿ ನಿಮಗೆ ಬೆಂಗಳೂರಲ್ಲಿದೆ. 7,000 rupees ಆವರೇಜ್ ಯಾವುದು 7,000. ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಇವತ್ತೊಂದು ರೀಸೆಂಟ್ ಬ್ಯಾಚ್ ಒಂದು ಬರ್ತಾ ಇದೆ. ಇಲ್ಲಿ ಡೇಟ್ಸ್ ತೋರಿಸ್ತಾರೆ, ಇಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ನಾವು ಅಪ್ಲೈ ಮಾಡೋದಾದರೆ ಅಪ್ಲೈ ಅಂತ ಕೊಡೋದು. ಮತ್ತು ಇಲ್ಲಿ ನೋಡಿ 15 ಡೇಸ್ನ ನ್ಯೂ ರಿಸಿಪ್ಟ್ ಇದೆ. ಇಲ್ಲಿ ನೀವು ಎಲ್ಲಿ ಹೋಗ್ತೀವಿ ಯಾವ ರೀತಿ ಆನ್ಲೈನ್ ಪೇಮೆಂಟ್ 7,000 rupees ಪೇಮೆಂಟ್ ಮಾಡಿ ರಿಮಾರ್ಕ್ಸ್ ಏನಾದರೂ ಕೊಟ್ಟರೆ ನಿಮಗೆ ಕ್ಲಾಸ್ ರೂಮ್ ಮೋಡ್ ನಿಮಗೆ ಅಪ್ಲೈ ಮಾಡ್ಬೋದು. ಸಬ್ಮಿಟ್ ಅಂತ ನೀವು ಕೊಡ್ಬೋದು. ಓಕೆ, ಅದಾದಮೇಲೆ ನಿಮ್ಗೆ ಏನು ಮಾಡ್ತಾರೆ, ಅವರು ಡೀಟೇಲ್ಸ್ ಕಳಿಸ್ಕೊಡ್ತಾರೆ. ಆ ಡೇಟೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಎಲ್ಲರನ್ನು ಸೆಲೆಕ್ಟ್ ಮಾಡಲ್ಲ, ಯಾಕಂದರೆ ಒಂದು ಸೆಟ್ ಆಫ್ ಇಷ್ಟು ಜನರನ್ನು ಮಾತ್ರ ಏನು ಮಾಡ್ತಾರೆ ಅವರು ಸೆಲೆಕ್ಟ್ ಮಾಡ್ತಾರೆ. ಬಾಕಿ ಇದ್ದವರಿಗೆ ಅಟೆಂಡ್ ಮಾಡೋಕೆ ಆಗಲ್ಲ. ಅದೊಂದೊಂದು ಬ್ಯಾಚ್ ಮಿನಿಮಮ್ 50 ಅಥವಾ 100 ಮೆಂಬರ್ಸಿಗೆ ಮಾತ್ರ ಒಂದು ಬ್ಯಾಚ್ ಇರುತ್ತೆ. ಇದಾದ್ಮೇಲೆ ನೀವು ಇದು ಸಿಗಬೇಕಾದ್ರೆ ನಿಮ್ಮದು 15 ಡೇಸ್ ಇದು ಆನ್ಲೈನ್ ಕಂಪ್ಲೀಟ್ ಆದ ನಂತರ ಮಾತ್ರ ಇಲ್ಲಿ ಬರಲಿಕ್ಕಾಗುತ್ತೆ. ನೀವೇನು ಮಾಡಬೇಕು, ಅಲ್ಲಿ ಸಿಕ್ಕಿದ ಸರ್ಟಿಫಿಕೇಟ್ ಇದೆಯಲ್ಲ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಅಲ್ಲಿ ಕಂಪ್ಲೀಟ್ ಆದರೆ ಮಾತ್ರ ಸಾಲದು, ನಾನು ಹೇಳಿದ್ದೀನಿ. ಆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ ನಂತರ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ನೀವು ಅಪ್ಲೈ ಮಾಡಬೇಕು. ಅದರ ನಂತರ ನೀವು ಅದು ಕೂಡ ಕಂಪ್ಲೀಟ್ ಆದಮೇಲೆ ನಿಮಗೆ ಲಾಂಗ್ ಟರ್ಮ್ ಟ್ರೈನಿಂಗ್ ಏನು ನಿಮಗೆ ಅಪ್ಲೈ ಮಾಡ್ಬೋದು. ಇದು ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ 15 ಡೇಸ್ ಇದು ಟ್ರೈನಿಂಗ್ಸ್ ಇದು. ಮತ್ತು ಅಪ್ಲೈ ಟ್ರೈನಿಂಗ್ಸ್ ಇಲ್ಲಿ ಬಂದು ನಿಮಗೆ ನೋಡ್ಬೋದು. ನೀವು ಅಪ್ಲೈ ಫಾರ್ ಲೋನ್, ಸ್ವಿಚ್ ಓವರ್ ಇದೆಲ್ಲ ನಿಮಗೆ ಇಲ್ಲೇ ಬಂದು ನೋಡ್ಬೋದು. ಓಕೆ, ದಿಸ್ ಈಸ್ ಅ ವೆಬ್ಸೈಟ್ ಆ್ಯಂಡ್ ದಿಸ್ ಇಸ್ ಅವರ್ ICSE ವೆಬ್ಸೈಟ್. ಇಲ್ಲಿ ನಿಮಗೆ ನೋಡಿ ಡೈರೆಕ್ಟಾಗಿ ಅಲ್ಲಿನೂ ಬರ್ಬೋದು ಅಥವಾ ನಿಮಗೆ ಇಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಬೋದು. ನಾನು ಒಂದು ಸ್ವಲ್ಪ ಡೀಟೇಲ್ಸ್ ಹೇಳಿ ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಡೌಟ್ ಆ್ಯಂಡ್ ಕ್ಲಾರಿಫಿಕೇಷನ್ಸ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ಅದರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ.